ಫಲ ಬಿಟ್ಟ ಮರವೂ ಬಾಗುತ್ತದೆ, ಫಲ ಕೊಟ್ಟ ಮರವೂ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ತೆನೆ ಬಿಟ್ಟ ಪೈರು ಬಾಗುತ್ತದೆ, ತೆನೆ ಬಿಟ್ಟ ಪೈರು ಕೂಡ ಬಾಗುತ್ತದೆ, ಆದರೆ ಏನು ನೀಡದ ಈ ಜಂಬದ ಕಾಯ ಬೀಗುತ್ತದೆ, ಏನು ನೀಡದ ಈ ಜಂಬದ ಕಾಯ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದು ಸದ್ಗುಣವೆಂಬಂತೆ ಇವತ್ತಿನ ದಿನ ಸುಮಾರು 130 ವರ್ಷಗಳ ಕಾಲ ಈ ಮಠಕ್ಕೆ ಮಠಾಧೀಶರುಗಳಂತ ಈಗ ತಾನೇ ಮಡಿವಾಳ ಮಹಾಸ್ವಾಮಿಗಳು ಹೇಳಿದ್ರು. ಅಂತ ಮಠಕ್ಕೆ ಇವತ್ತಿನ ದಿನ ರಂಭಾಪುರಿ ಜಗದ್ಗುಳ ಗರಡಿಯಲ್ಲಿ ಬೆಳಗಿದಂತ ದಾನಯ್ಯ ದೇವರು ಇವತ್ತಿನ ದಿನ ಈ ಮಠದ ಪಟ್ಟಾಧಿಕಾರ 25ನೇ ತಾರೀಕು ನೆರವೇರಲಿದೆ. ಅಂತ ಮಠಾಧೀಶರನ್ನು ಪಡೆದಂತ ತಾವೆಲ್ಲರೂ ಈ ಮಾಗಡಿಗೆರೆ ಗ್ರಾಮಸ್ಥರು ಎಲ್ಲರೂ ಭಾಗ್ಯವಂತರು ಅನ್ಕೋತೀನಿ. ಯಾಕಪ್ಪ ಅಂತಂದ್ರ ಒಂದ್ ಊರಲ್ಲಿ ಮಠ ಇದ್ರ ಏನಾಗ್ತೈತಿಪ್ಪ ಅಂತಂದ್ರ ಸಂಸ್ಕಾರ ಸಿಗ್ತೈತಿ. ಮಠ ಮಾನ್ಯಗಳು ಇರುವುದರಿಂದ ಸಂಸ್ಕಾರ ಸಿಗ್ತೈತಿ. ಆದ್ರೆ ನಾವು ಇದ್ದ ಈ ವೇದಿಕೆ ಎಡಭಾಗದಲ್ಲಿ ಒಂದು ಮಠ, ಬಲಭಾಗದಲ್ಲಿ ಒಂದು ಮಠ, ನೀವು ಎರಡು ಸರಿ ಧಮಾಕ ಹೊಡೆದಂಗೆ ಎರಡು ಮಠಗಳು ಇರೋದ್ರಿಂದ ತಾವು ತುಂಬಾ ಪುಣ್ಯವಂತರು ಅಂತೇಳಿ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೇನೆ. ಯಾಕಪ್ಪ ಅಂತಂದ್ರ ಇವತ್ತಿನ ದಿನ ನೋಡಿ ತಾಯಂದಿರ್ ತಾವೆಲ್ಲರೂ ಬಹಳಷ್ಟು ಹಿರಿಯರು ಇದ್ರಿ, ಬಹಳಷ್ಟು ವಯಸ್ಸಾದವರು ಇದ್ರಿ. ಈ ವೇದಿಕೆ ಮುಂಭಾಗದಲ್ಲಿ ಇಂಥ ಚಳಿ ಆಗಾಕತ್ತೈತಿ, ನನಗೂ ಕೂಡ ಚಳಿ ಆಗಾಕತ್ತೈತಿ. ಇಂಥ ಚಳಿ ಇದ್ರೂ ಕೂಡ ತಾವೆಲ್ಲರೂ ಬಹಳ ಅಚ್ಚುಕಟ್ಟಿನಿಂದ ಶಿಸ್ತಿನಿಂದ ತಾವು ವಿಭೂತಿ ಹಚ್ಚಿಕೊಂಡು ಈ ಬರುವ ಸಂದರ್ಭದಲ್ಲಿ ಕಾಲಿಗೈಲೆ ಬರುವುದಿಲ್ಲ, 2 ಊದುಬತ್ತಿ ತಗೊಂಡು ಎಣ್ಣೆ ತಗೊಂಡು ಬರುವುದು ಏನೈತಲ್ಲ ಅದೊಂದು ಸಂಸ್ಕಾರ ಬೆಳಿತೈತಿ. ಮಠಗಳು ಇರುವುದರಿಂದ ಸಂಸ್ಕಾರ ಹೆಚ್ಚಾಗ್ತೈತಿ. ಯಾವ ಊರಲ್ಲಿ ಮಠ ಇರಂಗಿಲ್ಲ, ಯಾವ ಊರಲ್ಲಿ ಕಾರ್ಯಕ್ರಮಗಳು ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಿರಂಗಿಲ್ಲಲ್ಲ ಅಂತ ಊರಲ್ಲಿ ಸಂಸ್ಕಾರ ಇರಂಗಿಲ್ಲ. ಅದಕ್ಕ ನೀವೆಲ್ಲ ಪುಣ್ಯವಂತರು. 2 ಮಠ ಇರೋದ್ರಿಂದ ಇನ್ನೂ ಹೆಚ್ಚಿನ, ಇಲ್ಲಿ ತನಕ ಒಂದೇ ಮಠ ಇತ್ತು. ಅವರು ಕೂಡ ವಿಶ್ವರಾಧ್ಯ ಶಿವಾಚಾರ್ಯರು ಕೂಡ ಬಹಳಷ್ಟು ದೊಡ್ಡ ಪಂಡಿತರು, ಡಾಕ್ಟರೇಟ್ ಪಡೆದಂತ ವಿಶ್ವರಾಧ್ಯ ಶಿವಾಚಾರ್ಯರು ಅಂತವ್ರು ಇರುವುದ ಜೊತೆಗೆ ಇವತ್ತಿನ ದಿನ ರಂಭಾಪುರಿ ಪೀಠ ಜಗದ್ಗುಳಲ್ಲಿ ಒಂದು ಪೀಠ ಆದ ರಂಭಾಪುರಿ ಪೀಠದ ಜಗದ್ಗುಳ ಗಡ್ಡಿಯಲ್ಲಿ ಬೆಳೆದಂತ ಇವತ್ತಿನ ದಾನಯ್ಯ ದೇವರು ಕೂಡ ಈ ಊರಿಗೆ ಆಗಮಿಸಿರುವುದು ಬಹಳ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಸ್ಕಾರ ಆಗ್ತೈತಿ. ತಾವೆಲ್ಲರೂ ಪುಣ್ಯವನ್ನು ಪಡ್ಕೋತೀರಿ ಅಂತ ಹೇಳುತ್ತಾ ಇವತ್ತಿನ ದಿನ ಈ ಪುರಾಣಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮನೆಯಲ್ಲಿ ಕುಳಿತುಕೊಂಡು ನೋಡೋದು, ಮ್ಯಾಳಿ ಮ್ಯಾಗ ಕುಂತ್ಕೊಂಡು ನೋಡೋದು ಬಿಟ್ಟು ಇವತ್ತಿನ ದಿನ ಇಲ್ಲಿ ಬಂದು ಮುಂದ್ ಕಡೆ ಕುಂತು ಕೇಳೋದು, ಅದರಲ್ಲಿ ಅದು ಒಂದು ಸೊಗಡೆ ಬೇರೆ. ನಾವೆಲ್ಲರ ಜೊತೆ ಕುಂತ್ಕೊಂಡು ಪುರಾಣ ಕೇಳೋದು ಏನ್ ಇರ್ತೈತಲ್ಲ, ಅದು ಎಲ್ಲರ ಜೊತೆ ಒಂದ್ 4 ಮಾತು ಹಂಚಿಕೊಳ್ಳೋದ್ರ ಮುಖಾಂತರ ಪುರಾಣ ಕೇಳೋದ್ರ ಮುಖಾಂತರ ತಾವೆಲ್ಲರೂ ಪುಣ್ಯ ಪಡ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಒಂದು ಕಥೆ ಹೇಳಿಕೆ ನಾ ಮಾತು ಮುಗಿಸ್ತೀನಿ. ಯಾಕಂದ್ರೆ ಇನ್ನೂ ಕನ್ನೋಳಿ ಮುದ್ದೆರು ಆಶೀರ್ವಚನ ನೀಡಲಿದ್ದಾರೆ. ಆದ ಕಾರಣ ಇವತ್ತಿನ ಒಂದು ಪಾರ್ವತಿ ಪರಮಾತ್ಮ ಇಬ್ರು ಮಾತಾಡ್ಕೊಂಡು ಕುಂತಿದ್ರಂತ. ಕುಂತ ಸಂದರ್ಭದೊಳಗ ಒಬ್ಬ ಪರಮಾತ್ಮನ ಬಹಳ ದೊಡ್ಡ ಭಕ್ತವ. ಎಂತ ಭಕ್ತ ಅಂತಂದ್ರೆ ಪರಮಾತ್ಮನ ಅದಾನಪ್ಪ ಅಂತಂದ್ರ ಅವನಿಗೆ ಜೀವ ಕೊಡಾಕು ಎಸಂಗಿಲ್ಲ ಅಂತ ಭಕ್ತ. ಅವ ಬಹಳಷ್ಟು ಬಡವಿದ್ದ. ಆ ಭಕ್ತ ಏನಿದ್ದಲ್ಲ ಬಹಳಷ್ಟು ಬಡವಿದ್ದ. ಅದಕ್ಕ ಪಾರ್ವತಿ ಅಂದಳಂತ, ಪಕ್ಕದಲ್ಲಿ ಕುಳಿತಂತ ಪಾರ್ವತಿ ಏನಂದಳು, ಅವ್ರ ಮನೆಯವರಿಗೆ ಪರಮಾತ್ಮ ಹೇಳಿದ್ರಂತ, ನಿಮ್ಮ ಭಕ್ತಿಯಲ್ಲೇ ಮುಳುಗಿ ಹೋಗ್ಯಾನವ ಭಕ್ತ. ಅದಕ್ಕ ಅಂತವನಿಗೆ ತಾವೇನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡುವ ಮುಖಾಂತರ ತಾವು ಅವನಿಗೆ ಶುಭವಾಗಂಗೆ ಏನಾರ ಒಂದು ಆಶೀರ್ವಾದ ಮಾಡಿರ್ಲ ಅಂತ ಹೇಳಿ ಅಂದ್ರಂತ. ಅದಕ್ಕ ಪರಮಾತ್ಮ ಹೇಳದಂತ, ಅವನಿಗೆ ಸಾಕಷ್ಟು ಕೊಟ್ಟು ಬಿಟ್ಟಿ, ನಾನು ಏನ್ ಕೊಟ್ಟು ನಾವು ಉಪಯೋಗ ತೋಳಲಾಗ್ಯಾನ. ಅದಕ್ಕ ಅವನಿಗೆ ಕೊಟ್ಟು ಸಾಕಾಗೈತಿ ನನಗಂತ. ಸರಿ ಆಯ್ತು, ನೀವು ಕೊಟ್ರಿ, ಒಪ್ಕೋತೀನಿ ನಾನು, ಆದ್ರ ನಾನು ಮುಂದೆ ಒಂದ್ಸರಿ ಕೊಟ್ಟು ನೋಡಲ್ಲ ಅಂತಂದ್ರಂತ. ಅದಕ್ಕ ಆ ಪಾರ್ವತಿಯ ಮಾತು ಕೇಳಿ ಪರಮಾತ್ಮ ಕೂಡ ಸೋತು, ಆಯ್ತು ನಿಮ್ ಮುಂದೆ ಒಂದ್ಸರಿ ಹಾಗೆ ಬಿಡ್ಲಿ ಪ್ರಯತ್ನ ಅಂತ ಹೇಳಿ ಹೇಳಂತ. ಆ ಬಡ ವ್ಯಕ್ತಿ ಏನಿದ್ನಲ್ಲ ಅವನು ಒಂದ್ ದಾರಿ ಒಳಗೆ ಹೋಗ್ತಿದ್ನಂತ, ಹೊಲಕ್ಕೆ ಹೋಗ್ತಿದ್ನಂತ. ಹೋಗೋ ಸಂದರ್ಭದೊಳಗ ಪರಮಾತ್ಮ ಏನ್ ಮಾಡದಂತ, ಪಾರ್ವತಿ ಮಾತು ಹೇಳಿದಕ್ಕ ಒಂದು ಬಂಗಾರ ಇಟ್ಟಿಗೆ ಏನೈತಿ ಆ ಮುಂದ್ಗಡೆ ಅವ್ನು ಹೋಗ್ತಕ್ಕಂತ ದಾರಿ ಒಳಗೆ ಒಂದು ಬಂಗಾರ ಇಟ್ಟಿಗೆನೆ ಕೆಳಗ್ ಹಾಕದಂತ. ಅದಕ್ಕ ಆ ಏನು ನತದೃಷ್ಟ ಆ ಭಕ್ತ ಏನಿದ್ನಲ್ಲ ಪರಮಾತ್ಮನ ಭಕ್ತ ಹೋಗ್ಬೇಕಾದ್ರ ಏನೋ ಒಂದ್ ತಲೆಯಾಗ ಒಂದು ವಿಚಾರ ಬಂದ್ಬಿಡ್ತಂತ. ಇಷ್ಟೆಲ್ಲ ನಾವು ದಿನ ಹೋಗ್ತೀವಿ, ದಿನ ಬರ್ತೀವಿ ಈ ದಾರಿ ಒಳಗೆ, ಆ ಕುರುಡರು ಹೆಂಗ ನಡಿಬಹುದು? ನಾವು ಇದೇ ದಾರಿ ಒಳಗೆ ಹೋಗ್ತೀನಿ, ಇದೇ ದಾರಿ ಒಳಗೆ ಬರ್ತೀನಿ, ನೋಡಕ್ ಕುರುಡರು ಹೆಂಗ್ ನಡೀತಾರ ಹಂಗ ನಾನು ಹೋಗಿ ನೋಡ್ಲೇನು ಅಂತೇಳಿ ಒಂದು ತಲೆಯಾಗ ಬಂದ್ಬಿಡ್ತಂತ. ಹೋಗಾಕತ್ತಂತ ಹಂಗ ಆ ದಾರ್ಯಾಗ ಹೋಗಾಕತ್ತಂತ.
ಆ ಪರಮಾತ್ಮರೇ ಬಂಗಾರ ಇಟ್ಟಿಗೆ ಒಗದ್ ಬಿಟ್ಟಾನ ಅವನ್ ಮುಂದ್ಗಡೆ. ಆದ್ರ ಆ ನತೃಷ್ಟ ಆ ಭಕ್ತನಲ್ಲಿ ಏನಾಯ್ತು ಅಂದ್ರೆ ಮತ್ತ ಆ ಬಂಗಾರ ಇಟ್ಟಿಗೆ ಕಾಲೇ ಒದ್ದ ಕರೆ ಮುಂದಕ್ಕೆ ಹೋಗ್ಬಿಟ್ನಂತ. ಅದಕ್ಕ ಈ ಮಾತಿನ ತಾತ್ಪರ್ಯ ಇಷ್ಟೇ, ಇವತ್ತಿನ ದಿನ ಈ ಊರಿಗೆ ಆ ಮಡಿವಾಳ ಸ್ವಾಮಿಗಳು ಪುರಾಣ ಪಡಿಸ್ಲಿಕ್ಕೆ ಬಂದಾರ. ಆ ಕನ್ನಡಪ್ಪವ್ರು ಹೇಳ್ತಿದ್ರು, ನೀವು ನಮ್ಮ ಮಾತು ಕೇಳಂಗಿಲ್ಲ, ನಮ್ಮೂರಿಗೆ ಬರ್ಬೇಕು, ಬೇರೆ ಕಡೆ ಬರ್ಬೇಕಂತ ಹೇಳ್ತಿದ್ರು. ಅಂತವ್ರು ಅಪ್ಪಗಳು ಹೇಳಿದಾಗ ಹೇಳ್ತಿದ್ರು. ಅಂತವ್ರು ಇವತ್ತಿನ ಈ ಊರಿಗೆ ಬಂದಾರ ಮಡಿವಾಳ ಸ್ವಾಮಿಗಳು. ಆ ಪುರಾಣ ಕೇಳಕ್ ಎಲ್ಲರೂ ಕುಂತು ಕೇಳೋದಲ್ಲ, ತಾವೆಲ್ಲರೂ ಕೂಡಿ ಇಲ್ಲೇ ಬಂದು ಕೇಳೋದ್ರ ಮುಖಾಂತರ ತಾವೆಲ್ಲ ಪಾವನರಾಗ್ಬೇಕಂತೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಬಹುಶಃ ಕಿರಿಯ ವಯಸ್ಸಿನಲ್ಲಿ ಧಾರ್ಮಿಕತೆಯೊಂದಿಗೆ ಸುಸಂಸ್ಕೃತ ಶಬ್ದಗಳನ್ನು ಬಳಸ್ಯಾರ. ಇದು ಬಹಳ ನನಗೆ ಪ್ರಾಮುಖ್ಯತೆ ಅದ. ಚಪಾಳಿ ತಟ್ರಿ ಶಿವಕುಮಾರ್ ಅವರಿಗೆ. ಯಾಕ್ರಿ ಸುಸಂಸ್ಕೃತ ಶಬ್ದಗಳು ಅಲ್ಲೆಲ್ಲಿ ಕುಂದ್ರಬೇಡ್ರಿ ಇಲ್ಲೇ ಬರ್ರಿ ಅಂತಂದ್ರೆ ನಾವು ಬಸ್ ಸ್ಟ್ಯಾಂಡ್ನಾಗ ಕುಂತ್ರ ಯಾತ್ರಾರ್ಥಿಗಳಾಗೀವಿ. ಬಸ್ ಸ್ಟ್ಯಾಂಡ್ನಾಗ ಕುಂತ್ರ ನಮಗೇನಂತಾನ ಯಾತ್ರಾರ್ಥಿಗಳಾಗೀವಿ. ಬಸ್ನ್ಯಾಗ ಕುಂತ್ರಿ ಮಾತಾಡ್ರಿ ನಮ್ಮ ಅವುಗಳೇ. ಬಸ್ನ್ಯಾಗ ಕುಂತ್ರ ಏನಾಗೀವಿ? ಕರೆಕ್ಟ್ ಅದ, ಪ್ರಯಾಣಿಕರಾಗೀವಿ. ಹೌದಲ್ರಿ? ಪೊಲೀಸ್ ಸ್ಟೇಷನ್ದಾಗ ಕುಂತ್ರ ಪೊಲೀಸ್ ಸ್ಟೇಷನ್ದಾಗ ಕುಂತ್ರ ಅಪರಾಧಿಗಳಾಗೀವಿ. ಜೈಲ್ನಾಗ ಕುಂತ್ರ ಖೈದಿಯಾಗೀವಿ. ನೋಡ್ರಿ, ಜೈಲ್ನಾಗ ಕುಂತ್ರ ಖೈದಿಯಾಗೀವಿ, ಪೊಲೀಸ್ ಸ್ಟೇಷನ್ದಾಗ ಕುಂತ್ರ ಅಪರಾಧಿಗಳಾಗೀವಿ, ಬಸ್ನ್ಯಾಗ ಕುಂತ್ರ ಯಾತ್ರಾರ್ಥಿಗಳಾಗೀವಿ, ಬಸ್ ಸ್ಟ್ಯಾಂಡ್ನ್ಯಾಗ ಕುಂತ್ರ ಪ್ರಯಾಣಿಕರಾಗೀವಿ. ಇದಾವುದು ಬೇಡ ಅಂತ ರುದ್ರಮುನಿ ಸ್ವಾಮಿಗಳ ಮಠದಾಗ ಬಂದು ಕುಂತ್ರ ಪರಮ ಭಕ್ತರು ಅಂತ ನಾವಾಗಿವಿ. ಬರೇ ಮಠದಾಗ ಕುಂತ್ರೆ ಭಕ್ತರಾಗಿವಿ. ನೀವು ಎಲ್ಲರ ಹೇಳ್ರಿ, ಈ ಮಂದಿ ಅದಾರಲ್ಲ ಅಂಗಳು ತುಂಬ ಖೈದಿಗಳು ಕುಂತಾರ ಅಂದಾರನು? ಮತ್ತು ಇಲ್ಲ, ಬರೇ ಜಾಗನ ನಮ್ಮನ್ನು ಪರಿವರ್ತನೆ ಮಾಡ್ತದೆ ಅನ್ನುವಂಥ ನುಡಿಗಳನ್ನು ನೀಡಿದ ಶಿವಕುಮಾರ್ ಕಲ್ಲೂರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನೀಡಿ, ಈಗ ಪರಮ ಪೂಜ್ಯರಿಂದ ಕನ್ನಳ್ಳಿಯ ಸಾನ್ನಿಧ್ಯವನ್ನು ದಯಪಾಲಿಸಿದ ಪೂಜ್ಯಪಾದರು ಇವತ್ತು ಗುರುವಿನ ಹೆಜ್ಜೆಯಲ್ಲಿ ನಡೆಯುವುದರೊಂದಿಗೆ ಶ್ರೀಮಠ ಮತ್ತು ಶ್ರೀಮಠದ ಭಕ್ತರ ಆರೈಕೆಯ ಪೂಜ್ಯಪಾದರಾದ ಶಟಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯರಿಂದ ಆಶೀರ್ವಚನ. ಅದನ್ನು ಕೊಡು.